ಅಂತ ಕೇಳ್ಕೊಳ್ತೇನೆ. ನಮಸ್ತೆ ಎಲ್ರಿಗೂ. ವಾಯ್ಸೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಮ್ಮ ಅಕಾಡೆಮಿನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ. ಐ ಆಮ್ ಸೋ ಗ್ಲಾಡ್. ನಿಮ್ಮ ಒಂದ್ ಕನ್ಸನ್ನ ಕಟ್ಕೊಂಡು ಬಂದಿದ್ರಿ. ಹೌದಾ? ನಾನೇನೋ ಮಾಡ್ಬೋದು ಡೌಟ್ ಎಲ್ಲ ಬಂದಿದ್ರಿ ಅಲ್ವಾ? ಕಲಿತೀರಾ? ಹೌದಾ ಅನ್ಕೊಂಡೆ. ಹೌದಾ ಕಲ್ತಿದ್ದೀರಾ ಇವಾಗ? ಎಲ್ರಿಗೂ ವಾಯ್ಸ್ ಇಲ್ಲಪ್ಪ. ಕಲ್ತಿದ್ದೀರಾ? ಕಾನ್ಫಿಡೆಂಟ್ ಆಗಿದ್ದೀರಾ? ಯಾವುದೇ ಆರ್ಡರ್ಸ್ ಕೊಟ್ಟರು ನಾನು ಮಾಡ್ತೀನಿ. ನಾನಾ ನೀವ? ವೆರಿ ಗುಡ್, ಗ್ರೇಟ್. ಇದೇ ಕಾನ್ಫಿಡೆನ್ಸ್ ಕೊನೆ ತನಕ ಇರ್ಬೇಕು. ಓಕೆನಾ? ನೀವೇನ್ ಕನ್ಸನ್ನ ಕಟ್ಕೊಂಡು ಬಂದಿದ್ದೀರಾ, ಜಸ್ಟ್ ಈ 35 days ಅಲ್ಲಿ ಮಾತ್ರ ಆಗಿರ್ಬಾರ್ದು ಅದು. ಸೊ ಕಂಟಿನ್ಯೂಸ್ ಇರ್ಲೇಬೇಕು. ಒಂದೇ ಸತಿ ಹಿಂಗ್ ಹೋಗಕ್ಕಾಗುತ್ತಾ ನಾವು? ಆಗಲ್ಲ ಅಲ್ವಾ? ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗುತ್ತೆ. ಒಂದೇ ಸತಿ ಹೀಗೆ ಹೋದ್ರೆ ಮತ್ತೆ ಸತಿ ಡೌನ್ ಆಗ್ಬಿಡ್ತೀವಿ ಅಲ್ವಾ? ಸೊ ಪ್ರತಿಯೊಂದರಲ್ಲೂ ಸ್ಟೆಪ್ಸ್ ಅನ್ನ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಆ ಪ್ರತಿಯೊಂದು ಸ್ಟೆಪ್ಸ್ ಅಲ್ಲೂ ಕಷ್ಟ ಇದ್ದೇ ಇರುತ್ತೆ. ಯಾವ್ದು ಈಸಿಯಾಗಿ ಬರಲ್ಲ ಅಲ್ವಾ? ಸೊ ಎಲ್ಲದಕ್ಕೂ ಆ ಕಷ್ಟ ಏನ್ ಬಂತು, ಒಂದೇ ಸತಿ ಕಷ್ಟ ಬಂದ ತಕ್ಷಣ ಅಯ್ಯೋ ನನ್ ಕೈಯಲ್ಲಿ ಆಗಲ್ವೇನೋ ಅಂತ ಹೇಳ್ಬಿಟ್ಟು ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರನ್ನೇ ನೀವು ತಗೊಂಡ್ರು ಆ ಕಷ್ಟನ ಯಾರು ದಾಟ್ಕೊಂಡು ಹೋಗಿರ್ತಾರೆ ಅವರಷ್ಟೇ ಒಂದು ಲೆವೆಲ್ಗೆ ಬರೋಕ್ ಸಾಧ್ಯ. ನಾನು ಇಲ್ಲಿ ಕೂತವ್ರು ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ಒಂದ್ ಲೆವೆಲ್ಗೆ ಹೋಗ್ಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಇದರಲ್ಲಿ ಒಂದ್ ಸ್ವಾರ್ಥ ಕೂಡ ಇದೆ. ನೀವು ಒಂದ್ ಲೆವೆಲ್ ಹೋದಾಗ ಆಗ ಹೇಳ್ತೀರಲ್ಲ ಎಲ್ಲಿ ಕಲ್ತಿದ್ದು ಅಂತ, ಒಂದು ಸ್ವಾರ್ಥನ ನಾನು ಜಾಸ್ತಿ ಇದ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಜೀವನದಲ್ಲಿ ತುಂಬಾ ಎತ್ತರ ಮಟ್ಟಿಗೆ ಬೆಳೀರಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮ್ಮ ಅಕಾಡೆಮಿನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಸರ್ಟಿಫೈ ಆಗಿ ಹೋಗ್ತಾ ಇರೋದಕ್ಕೆ ಆಲ್ ದ ಬೆಸ್ಟ್ ಎಲ್ರಿಗೂ. ನಮ್ಮ ಅಕಾಡೆಮಿ ಡೋರ್ ಯಾವತ್ತೂ ಓಪನ್ ಇರುತ್ತೆ. ಸರ್ ಹೇಳ್ದಂಗೆ ರಾತ್ರಿ ಒಂದ್ ಬಿಟ್ಟು. ಓಕೆನಾ? ಸೊ ಯಾವತ್ ಬೇಕಿದ್ರು ಬರ್ಬೋದು. ಇನ್ ಕೇಸ್ ನಿಮಗೆ ಏನು ಡೌಟ್ಸ್ ಏನಾದ್ರು ಕೇಳ್ಬೇಕು ಅಥವಾ ಬರ್ಲಿಕ್ಕೆ ಆಗ್ತಿಲ್ಲ ದೂರ ಇರೋರು ಅಂತಂದ್ರೆ ಗ್ರೂಪ್ ಅಲ್ಲಿ ಟೆಕ್ಸ್ಟ್ ಮಾಡ್ಬೋದು. ಗ್ರೂಪ್ ಅಲ್ಲಿ ರಿಪ್ಲೈ ಮಾಡೋದು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಸ್ಟಿಲ್ ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಸಿಗುತ್ತೆ. ಪ್ರತಿಯೊಂದು ಗ್ರೂಪ್ ಅಲ್ಲಿ ನಾನು ಇದ್ದೇ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಿಮಾ.